ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ನಲ್ಲಿ ಈಗ ಆಗ್ತಾ ಇರುವ ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ದಾಗ ನಾನಾ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಅದರ ಜೊತೆಗೆ ಈಗ ಇನ್ನೊಂದು ಪ್ರಶ್ನೆ ಕೂಡ ಆಡ್ ಆನ್ ಆಗ್ತಾ ಇರೋದು, ಅಧಿಕಾರಕ್ಕೆ ಬರಬೇಕಾದ್ರೇನೆ ಸಚಿವರುಗಳಿಗೆ ಒಂದು ಡೆಡ್ ಲೈನ್ ಅನ್ನು ಫಿಕ್ಸ್ ಮಾಡಲಾಗಿತ್ತಾ ಅಂತ. ಇಷ್ಟು ವರ್ಷಗಳ ಕಾಲ ಮಾತ್ರ ನೀವು ಸಚಿವರಾಗಿರಬೇಕು ಅಥವಾ ಇಷ್ಟು ದಿನಗಳ ಕಾಲ ಮಾತ್ರ ನೀವು ಸಚಿವರಾಗಿರಬೇಕು ಅಂತ ಒಂದು ಡೆಡ್ ಲೈನ್ ಅನ್ನ ಹಾಕಿಕೊಂಡೇ ಅಧಿಕಾರವನ್ನ ಏರಿದ್ರೆ ಕಾಂಗ್ರೆಸ್ಸಿಗರು ಅನ್ನೋ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಅಂದ್ರೆ, ನಿಮ್ಮ ಅವಧಿ 2.5 ವರ್ಷ ಮಾತ್ರ ಅಂತ ಹೈಕಮಾಂಡ್ ಹೇಳಿತ್ತಾ ಅನ್ನೋ ಪ್ರಶ್ನೆಗೆ ಕಾರಣ ಕೆಲವು ಸಚಿವರುಗಳ ರಿಯಾಕ್ಷನ್, ಸಚಿವರೊಬ್ಬರ ಪ್ರತಿಕ್ರಿಯೆ. ಸಂಪುಟ ಸೇರುವ ಮುನ್ನವೇ ಸಚಿವರಿಗೆ ಹೈಕಮಾಂಡ್ ಒಂದು ಷರತ್ತನ್ನ ಹಾಕ್ಬಿಟ್ಟಿತ್ತ, ಸಂಪುಟ ರಚನೆ ಆಗತ್ತೆ, ಸಂಪುಟಕ್ಕೆ ನೀವು ಸೇರ್ತಾ ಇದ್ದೀರಾ, ಅದೇ 2.5 ವರ್ಷ ಮಾತ್ರ ಅಂತ ಹೈಕಮಾಂಡ್ ಹೇಳಿತ್ತ. ಹೈಕಮಾಂಡ್ ಸಂದೇಶದ ಹಿನ್ನೆಲೆಯ ಪದತ್ಯಾಗಕ್ಕೆ ಮುಂದಾದ್ರ ಕೃಷ್ಣ ಬೈರೇಗೌಡರು 2.5 ವರ್ಷಕ್ಕೆ ಸಂಪುಟ ಪುನಾರಚನೆ ಫಿಕ್ಸು ಅಂತ ಹೇಳಿದ್ರಂತೆ. ಕೃಷ್ಣ ಬೈರೇಗೌಡ ಈ ವಿಚಾರವನ್ನ ಪ್ರತಿಕ್ರಿಯಿಸಿದ್ದಾರೆ. ಇನ್ನು 4 ತಿಂಗಳ ಹಿಂದೆಯೇ ಹೈಕಮಾಂಡ್ ಹೇಳಿತ್ತು ಅಂತ ಸಿಎಂ ಬೇರೆ ಹೇಳ್ತಾ ಇದ್ದಾರೆ. ಸಚಿವ ಸಂಪುಟ ಪುನರಚನೆ ಮಾಡೋಣ ಅಂತ 4 ತಿಂಗಳು ಹಿಂದೆನೆ ಹೈಕಮಾಂಡ್ ಅವರು ಹೇಳಿದ್ರು. ನಾನೇ ಬೇಡ 2.5 ವರ್ಷ ಆಗ್ಲಿ ಅಂತ ಹೇಳಿದ್ದೆ ಅಂತ ಸಿಎಂ ಬೇರೆ ಹೇಳಿದ್ದಾರೆ. ಇದರ ನಡುವೆ 2.5 ವರ್ಷ ಅಂತ ಮೊದಲೇ ಹೇಳಿದ್ರು ಅಂತ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ನವೆಂಬರ್ ಮಾಸಾಂತ್ಯದೊಳಗೆ ಸಂಪುಟ ಪುನರಚನೆ ಆಗೋದು ಫಿಕ್ಸಾ? ಇದು ಕಾಗೆ ಗೂಬೆಕ್ಕನ್ನ ಕತೆ ಅಲ್ವಾ? ಅಂತೆ ಕಂತೆ ಕತೆ ಅಲ್ವಾ? ಸಂಪುಟ ಪುನರಚನೆ ವೇಳೆ ಹಲವರಿಗೆ ಕೋಕ್ ಕೊಡ್ತಾರಾ, ಹೊಸಬರಿಗೆ ಲಕ್ ತಿರುಗುತ್ತಾ? ನವೆಂಬರ್ 15ರಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ಹಾಗಿದ್ರೆ ಹೊಸ ಸಚಿವಾಕಾಂಕ್ಷಿಗಳ ಪಟ್ಟಿ ಹಿಡದೇ ಭೇಟಿಯನ್ನ ಕೊಡ್ತಾ ಇದ್ದಾರಾ? ಹೈಕಮಾಂಡ್ ಜೊತೆ ಚರ್ಚಿಸಿಯೇ ಅಲ್ಲಿಂದ ವಾಪಸ್ ಆಗ್ತಾರಾ? ಕೆಲವರಿಗೆ ಗೇಟ್ ಪಾಸ್ ಕೊಡ್ತಾರಾ? ಹೊಸಬರ ಎಂಟ್ರಿ ಆಗತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ.